ಎಲ್ಲಾರ ಮಧ್ಯೆ ಬೆತ್ತಲೆ ಆಗೋದು ಆತರ ಏನಾದ್ರು ಕನಸು ಬಂದ್ರೆ ನೀವು ಹೆದರ್ತಿದ್ದೀರಾ, ಎಲ್ಲಿ ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತ ಹೆದರ್ತಿದ್ದೀರಾ ಅಂತ ಅರ್ಥ. ಯೂಶಲಿ ಏನಾಗುತ್ತೆ ಅಂದ್ರೆ ನಾವು ಎಚ್ಚರ ಇದ್ದಾಗ ನಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ಮುಂದಿನ ಏನ್ ಬ್ರೈನ್ ಇರುತ್ತಲ್ವಾ, ಅದು ನಮ್ಮ ಡಿಸಿಷನ್ಸ್ ಅಂದ್ರೆ ನಾವೇನು ಯೋಚನೆ ಮಾಡ್ತೀವಿ, ನಾವೇನ್ ಮಾತಾಡ್ತೀವಿ, ನಾವೇನು ಡಿಸ್ಕಷನ್ ಮಾಡ್ತೀವಿ, ಇದೆಲ್ಲಾನು ಕಂಟ್ರೋಲ್ ಮಾಡುತ್ತೆ. ಈ ಏನ್ ನಾವು ಕಂಟ್ರೋಲ್ ಮಾಡ್ತೀವಲ್ಲ ಇದನ್ನೆಲ್ಲ ನಾವು ಹತ್ತಿಕ್ಕಿ ನಮ್ಗೆ ಏನ್ ಒಳ್ಳೇದಿರುತ್ತೆ ಅದನ್ನೇ ಮಾಡ್ತೀವಿ. ಇದೇನ್ ಹತ್ತಿಕ್ಕಿರ್ತೀವಲ್ವಾ ಥಾಟ್ಸ್ಗಳನ್ನೆಲ್ಲಾನು, ಇದೆಲ್ಲ ನೈಟು ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಅದನ್ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನಮ್ಮ ಮೆದುಳು ಮಲಗಿದ್ದಾಗ ಏನ್ ಮಾಡುತ್ತೆ ಅಂದ್ರೆ 3 ಕೆಲಸ ಮಾಡುತ್ತೆ. ಅದ್ರಲ್ಲಿ ಮೊದಲನೇ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಎಮೋಷನಲ್ ಪ್ರೊಸೆಸಿಂಗ್. ಅಂದ್ರೆ ನೀವು ಏನ್ ಯೋಚನೆ ಮಾಡಿರ್ತೀರಲ್ವಾ, ಆ ಎಮೋಷನಲ್ಲಿ ಏನೇನ ನಿಮ್ಗೆ ಥಾಟ್ಸ್ ಬಂದಿರುತ್ತೆ ಅದನ್ನೆಲ್ಲ ಹತ್ತಿರ್ತಿರಲ್ವಾ, ಅದ್ರ ಬಗ್ಗೆ ಪ್ರೊಸೆಸ್ ಮಾಡುತ್ತೆ. ಎರಡನೇದು ಮೆಮರಿ ಇಂಟಿಗ್ರೇಷನ್. ಮೆಮರಿ ಇಂಟಿಗ್ರೇಷನ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಹಳೆ ಯಾವ್ದಾದ್ರು ಒಂದು ಜ್ಞಾಪಕ ಏನಾದ್ರು ಇನ್ಸಿಡೆಂಟ್ ಆಗಿರುತ್ತಲ್ವಾ ಅದನ್ನ ತಗೊಂಡು ಈ ಇನ್ಸಿಡೆಂಟ್ಗೆ ಕಂಪೇರ್ ಮಾಡುತ್ತೆ ಮತ್ತೆ ಈ ಇನ್ಸಿಡೆಂಟ್ ಕೋರಿಲೇಷನ್ಗೆ ರೆಡಿ ಮಾಡ್ಕೊಳ್ಳುತ್ತೆ. ಮೂರನೇದು ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ರಿಅನಲೈಸಿಂಗ್. ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಈ ಬಂದಿರೋ ಪ್ರಾಬ್ಲಮ್, ಬಂದಿರೋ ತೊಂದರೆ, ಬಂದಿರೋ ಏನ್ ಥಾಟ್ಸ್ ಇರುತ್ತಲ್ವಾ ಇದನ್ನ ಹೇಗೆ ಸರಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಯೂಶಲಿ ಯಾವ್ದಾದ್ರು ಒಂದು ಕೆಟ್ಟ ಡಿಸಿಷನ್ ಇಲ್ಲ ಒಂದು ದೊಡ್ಡ ಡಿಸಿಷನ್ ತಗೋಬೇಕಂದ್ರೆ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ನೀವು ಇದ್ರ ಬಗ್ಗೆ ಚಿಂತೆ ಮಾಡಿ ರಾತ್ರಿ ಮಲ್ಕೊಂಡ್ಬಿಡಿ, ಬೆಳಗ್ಗೆ ಅಷ್ಟರಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಬ್ರೈನ್ ಇರುತ್ತೆ, ಸಬ್ ಕಾನ್ಶಿಯಸ್ಲಿ ವರ್ಕ್ ಮಾಡಿ ಇದಾಗಿರೋ ತೊಂದರೆನ ಹೇಗೆ ರಿಸಾಲ್ವ್ ಮಾಡ್ಬೋದು ಅಂತ ನಮಗೆ ಥಾಟ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ಜನಕ್ಕೆ ಯಾವ ತರ ಡ್ರೀಮ್ ಬರುತ್ತೆ ಅಂದ್ರೆ ನಾವು ಯಾರೋ ನಮ್ಮ ಹತ್ರ ಚೇಸ್ ಮಾಡ್ತಿದ್ದಾರೆ ಅಂತ ಬರುತ್ತೆ. ಚೇಸ್ ಮಾಡ್ತಿದ್ದಾರೆ ಅಂತ ಬಂದಾಗ ಏನಾಗುತ್ತೆ, ನಾವು ಯಾವುದೋ ಒಂದು ಸಿಚುವೇಶನ್ ಇಂದ ದೂರ ಓಡ್ತಿದ್ದೀವಿ, ಇಲ್ಲ ಯಾವ ಸಿಚುವೇಶನ್ಗೆ ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಮತ್ತೆ ಎಕ್ಸಾಮ್ ಟೆಸ್ಟ್ ಬರೆಯೋದು, ಫೇಲ್ ಆಗೋದು ರಿಸಲ್ಟ್ ಏನಕ್ಕೆ ಬರುತ್ತೆ ಅಂದ್ರೆ ನಮ್ಮ ಬ್ರೈನಿನ ಏನು ಒಂದು ಕೆಪಾಸಿಟಿ ಇರುತ್ತಲ್ವಾ, ಅದು ಯಾವುದೇ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದು, ಆ ಹ್ಯಾಂಡಲ್ ಮಾಡೋ ಸಿಚುವೇಶನ್ ಕಡಿಮೆ ಆಗಿದೆ ಅಂತ ಅರ್ಥ. ಮತ್ತೆ ನಾವು ನಮಗೆ ಬರ್ತಿರೋ ತೊಂದರೆಗಳಿಗೆ ನಾವು ಫೇಸ್ ಮಾಡೋಕೆ ರೆಡಿ ಆಗ್ತಿಲ್ಲ, ನಮಗೆ ಆ ಕೆಪಾಸಿಟಿ ಬರ್ತಿಲ್ಲ ಅಂತ ಅರ್ಥ. ಮನಸ್ಸಲ್ಲಿ ಆಕಾಶದಲ್ಲಿ ಹಾರೋಡೋ ತರ ನಿಮ್ಗೆ ಡ್ರೀಮ್ ಬಂತಂದ್ರೆ ಅದರ ಅರ್ಥ ಏನಂದ್ರೆ ನೀವು ಎಲ್ಲಾ ನಿಮ್ಮ ತೊಂದರೆಗಳಿಂದ ಮುಕ್ತವಾಗಿದ್ದೀರಾ, ನೀವು ಮನಸ್ಸು ಹಗರು ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಮನಸ್ಸು ಹಗುರವಾಗಿ ಹಾರಾಡ್ತಿದೆ ಅಂತ ಅರ್ಥ. ಅಂತೇಳಿ ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ ಅಂದ್ರೆ ಏನರ್ಥ ಅಂದ್ರೆ ನೀವು ಯಾವುದೋ ಒಂದು ಸಿಚುವೇಶನ್ ಸಿಕ್ಕಾಕೊಂಡಿದ್ದೀರಾ, ಆ ಸಿಚುವೇಶನ್ ನೀವು ಹೊರಗೆ ಬರೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀರಾ, ಬಟ್ ನಿಮ್ ಕೈಲಿ ಆಗ್ತಿಲ್ಲ ಅಂತ ಅರ್ಥ. ಸೊ ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.